ಬಸವರು ಬೀಡು ಬಿಟ್ಟಂತಕ ಬೀಡು. ಇಂತಪ್ಪ ಶರಣರ ಬಯಸಿದಂತಹ ಭುವನ ಬ್ರಹ್ಮಾಂಡದ ಮೇಲೆ ಉಳ್ಳವರು ಶಿವಾಲಯ ಮಾಡುವರು. ನಾ ಏನ ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ಶಿರವನ್ನ ಕಳಶವಯ್ಯ. ಕೂಡಲ ಸಂಗಮ ದೇವ ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಎಂದು ನುಡಿದಂತಹ ಆ ಕೂಡಲ ಸಂಗಮೇಶ್ವರನನ್ನ ಸ್ಮರಿಸುತ್ತ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ಜಂಗಮ ತನು ಮನ ಧನ ಗುರುವಿಗೆ ತನುವನ್ನರ್ಪಿಸಿ ಮನವನ್ನ ಲಿಂಗಕ್ಕರ್ಪಿಸಿ ಈ ಬೆಡ ಸಂಗಮನಿಗೆ ಧನವನ್ನರ್ಪಿಸಿ ಎಂತೆಂಬುದಾಗಿ ನುಡಿಯುತ್ತಾರೆ. ಇಲ್ಲಿ ನೆರೆದಂತಹ ಭಕ್ತಾದಿಗಳು, ಇಲ್ಲಿ ನೆರೆದಿರುವಂತಹ ಭಕ್ತಾದಿಗಳು ಅನ್ನಪೂರ್ಣೇಶ್ವರಿಗೆ ಕಾಣಿಕೆಯನ್ನ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ಬಲ್ಲರೆ ಬಲ್ಲೆ ಬಲ್ಲೆ ರುದ್ರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಸವ ಸಮಿತಿಯ ವತಿಯಿಂದ ಬಸವ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ನಮ್ಮ ಬಸವ ಸಮಿತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಅಕ್ಕನ ಬಳಗದ ಕಾರ್ಯದರ್ಶಿಯವರು ಮೇಡಮ್ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸುತ್ತೇನೆ. ಹಾಗೆ ಹಾಗೆ ಜಾತಿ ಪರಿಶಿಷ್ಟ
ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ BMM ಸಂಸ್ಥೆಯ ಅಧಿಕಾರಿಗಳ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಸಂಸ್ಥೆಗಳಾದ ಸಮಿತಿ ಮಂಡಳ, ತೆಲುಗು ಕಲಾ ಸಮಿತಿ, ಕೇರಳ ಸಮಾಜ, ಹಾಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು, ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು, ಇನ್ನುಳಿದ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬಸವ ಸಮಿತಿಯ ವತಿಯಿಂದ ಹಾಗೂ ನಿಮ್ಮೆಲ್ಲರ ವತಿಯಿಂದ ತುಂಬು ಹೃದಯದ ಸ್ವಾಗತವನ್ನು. ಸಾವಿರ ಮನಸ್ಸು ಬೆಳಗಿಸಿದರೆ ಅದು ಬಸವ ತತ್ವದ ಉದ್ಘಾಟನೆ ಎಂಬ ಬಸವಾದಿ ಶರಣರ ನುಡಿಗಳನ್ನು ಸ್ಮರಿಸುತ್ತಾ ಉದ್ಘಾಟನಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಪವಿತ್ರ ಕ್ರಿಯೆಯ ಮೂಲಕ ಉದ್ಘಾಟಿಸಲು ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮ ಪೂಜ್ಯರು ಹಾಗೂ ಮುಖ್ಯ ಔದಾರ್ಯನೆನ್ನಬೇಕು. ನುಡಿಯೊಳಗೆ ನಡೆಯಲಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿವನಯ್ಯ ವಿಶ್ವಗುರು ಬಸವಣ್ಣನವರ ವಚನವನ್ನು ನೆನೆಯುತ್ತಾ ಬೆಳಗಾವಿಯಲ್ಲಿ 1824ರಲ್ಲಿ ಕಾಂಗ್ರೆಸ್ ಸಮಾವೇಶ ನಡೆದಿದೆ. ಹಾಗೆ ನಡೆದಾಗ ಗಾಂಧಿ ಅಧ್ಯಕ್ಷತೆ ವಹಿಸಿದ ಒಂದೇ ಒಂದು ಸಮಾವೇಶ. ಅದಕ್ಕೆ ಗಾಂಧಿ ಹಿಂದಿನ ಬಂದಿರ್ತಾರೆ ಬೆಳಗಾವಿಗೆ. ಪತ್ರಕರ್ತರು ಹೋಗಿ ಗಾಂಧಿಯವರನ್ನು ಕೇಳ್ತಾರೆ, ಏನು ಸಂದೇಶ ಕೊಡ್ತೀರಾ ನೀವು? ಗಾಂಧಿ ಹೇಳ್ತಾರೆ, ಅಯ್ಯ, ನಿಮ್ಮ 12ನೇ ಶತಮಾನದ ಶರಣರು ಬಸವಣ್ಣನ ನೇತೃತ್ವದಲ್ಲಿ ನಡೆಸಿದ್ರಲ್ಲ ದೊಡ್ಡ ಕ್ರಾಂತಿ, ಆ ಕ್ರಾಂತಿನೇ ಒಂದು ಸಂದೇಶ, ಅದಕ್ಕಿಂತ ದೊಡ್ಡ ಸಂದೇಶವನ್ನು ನಾನೇನು ಕೊಡಬಲ್ಲೆ? ಅಂಬೇಡ್ಕರ್ ತನ್ನ ಎಲ್ಲ ಪ್ರಯತ್ನಗಳು ಹಿಂದೂ ಧರ್ಮವನ್ನ ಬದಲಾಯಿಸಬಹುದಾದ ತನ್ನ ಎಲ್ಲ ಪ್ರಯತ್ನಗಳು ಸೋತು ಹೋಗಿವೆ ಅಂತ ಅನ್ನಿಸಿದ ಹೊತ್ತಿನಲ್ಲಿ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ದಾರೆ. ಹಾಗೆ ಮತಾಂತರ ಹೊಂದಿದ್ದಾದ ಮೇಲೆ ಅಂಬೇಡ್ಕರ್ ಅನಿಸುತ್ತೆ, ಯಾವ ಬೌದ್ಧ ಧರ್ಮ ಸಮಾನತೆಯನ್ನು ಎತ್ತಿ ಹಿಡಿಯುತ್ತೆ ಅಂತ ತಿಳ್ಕೊಂಡಿಲ್ಲ, ಆ ಬೌದ್ಧ ಧರ್ಮವು ಸಮಾನತೆಯನ್ನ ತನ್ನ ಆತ್ಮದಲ್ಲಿ ಇಟ್ಕೊಂಡಿಲ್ಲ. ಅದಕ್ಕೆ ನಾನು ಬೌದ್ಧ ಧರ್ಮಕ್ಕೆ ಬಂದಿದ್ದು ವ್ಯರ್ಥ ಆಯ್ತು ಅಂತ ಅವ್ರು ಅನಿಸಿರುತ್ತೆ. ಅದೇ ಹೊತ್ತಿನಲ್ಲಿ ಕರ್ನಾಟಕದ ಅವರ ಗೆಳೆಯರಾಗಿರುವ ಮೈಸೂರು ರಾಜ್ಯ ಅವರ ಗೆಳೆಯರು ಒಂದ್ಸಲ ಅವರಿಗೆ 12ನೇ ಶತಮಾನದ ಈ ಚಳವಳಿಯ ಬಗ್ಗೆ ಹೇಳಿರ್ತಾರೆ. ಆಗ ಅಂಬೇಡ್ಕರ್ ಹೇಳ್ತಾರೆ, ನನಗೆ ಇದಕ್ಕೆ ಮುಂಚೆನೆ ಯಾರಾದ್ರೂ ಈ ಶರಣ ಚಳವಳಿಯ ಬಗ್ಗೆ ಹೇಳಿದ್ದಿದ್ರೆ ನಾನು ಬೌದ್ಧ ಧರ್ಮಕ್ಕೆ ಮತಾಂತರನೇ ಹೊಂದುತ್ತಾ ಇರಲಿಲ್ಲ, ನಾನು ಶರಣ ಧರ್ಮದ ಅನುಯಾಯಿ ಆಗ್ಬಿಡ್ತಿದ್ದೆ ಅನಿಸುತ್ತೆ ಅನ್ನೋ ಮಾತನ್ನು ನಾಲಿಗೆ ಮತ್ತೆ ಮುಕ್ತ ಬರುವ ಹಾಗೆ ನಾನು ಬಸವಣ್ಣನಂತೆ ಮೇಡಮ್ ಹಾಗೆ ಸಮಾಜ ಶಾಸಕ. ಹಿಂದಿನ ದಾರಿ ನೆನೆಸಿದವನು ಮುಂದಿನ ದಾರಿ ಕಾಣುವವನು.
ಸತ್ಯ, ಸಮಾನತೆ, ಸೇವೆ ಶರಣರ ಸಂಸ್ಕೃತಿ ಶಾಶ್ವತ ನೆಲೆ ಎಂದು ಶರಣರ ನುಡಿಗಳನ್ನು ನೆನೆಸುತ್ತಾ ಸರಳತೆ ಮತ್ತು ಸಜ್ಜನಿಕೆ ಮತ್ತು ಶಿಸ್ತಿನ ಪ್ರತಿರೂಪವಾದ ನಮ್ಮ ಬಸವ ಸಮಿತಿ ಅಧ್ಯಕ್ಷರಾದ ಶರಣ ಎಂ ಮಂಜುನಾಥ್ ಅವರಿಂದ ಇವನಾರವ ನೆನೆಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ವಿಶ್ವಗುರು ಬಸವಣ್ಣನವರ ವಚನವನ್ನು ಮನದಲ್ಲಿ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಿ ಸಂಸ್ಕೃತಿ ತುಂಬಿದ ಪವಿತ್ರ ಸಭಾಂಗಣದಲ್ಲಿ ಬಸವ ತತ್ವದ ಬೆಳಕಿನಲ್ಲಿ ಶರಣ ಬಂಧುಗಳ ಜೊತೆಯಲ್ಲಿ ಪ್ರಕೃತಿಯ ಮಮತೆಯನ್ನು ಮನುಷ್ಯರಿಗೆ ಕಲಿಸಿದ ಇತ್ತೀಚೆಗೆ ನಮ್ಮನ್ನಗಲಿದ ವೃಕ್ಷ ಮಾತೆ ಪರಿಸರವಾದಿ ಪದ್ಮಶ್ರೀ ಪುರಸ್ಕೃತೆ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರಿಗೆ ಗೌರವಾರ್ಥವಾಗಿ ನಿರ್ಮಾಣವಾಗಿರುವ ವೇದಿಕೆಯ ಸುಂದರ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಸಮಸ್ತ ಶರಣ ಬಂಧುಗಳಿಗೆ ಹಾಗೂ ಸರ್ವರಿಂದ ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಕವಿಗಳು, ವಿಮರ್ಶಕರು ಹಾಗೂ ಶರಣ ಸಾಹಿತ್ಯ ಪರಿಷತ್ತಿನ ಮಾಸಪತ್ರಿಕೆಯಾದ ನಮ್ಮ ಬಸವ ಸಮಿತಿಯ ಮಾಜಿ ಉಪಾಧ್ಯಕ್ಷರಾದ ಶರಣ ಎಮ್ಎಲ್ ನಗರ ಅಂಚೆ ಶರಣ ಚಂದ್ರಕಾಂತ ಸುಗೂರ ಇವರಿಗೆ ಗೌರವಪೂರ್ವಕವಾಗಿ ಸಮರ್ಪಿಸಿದ ಸನ್ಮಾನ ಪತ್ರ. ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ 3 ದಶಕಕ್ಕೂ ಹೆಚ್ಚು ಕಾಲದಿಂದ ಬಸವಾದಿ ಶರಣರ ತತ್ವಾದರ್ಶಗಳನ್ನು ಪ್ರತಿಬಿಂಬಿಸುವ ಕಾರ್ಯಕ್ರಮಗಳನ್ನು, ಶರಣ ಸಂಸ್ಕೃತಿಯ ಸೊಗಡನ್ನು ಬಸವ ಸಮಿತಿಯ ಮೂಲಕ ಪರಿಚಯಿಸಿಕೊಡುವ ಪ್ರಯತ್ನಗಳಿಗೆ ಭದ್ರ ನೆಲೆಯನ್ನು ತಂದುಕೊಟ್ಟಿರುವ ಹಲವಾರು ಮಹನೀಯರಲ್ಲಿ ಶರಣ ಚಂದ್ರಕಾಂತ್ ಸೂಗೂರ್ ಸಹ ಒಬ್ಬರು. 1985ರಲ್ಲಿ DML KTF ಸಂಕೀರ್ಣದಲ್ಲಿ ಕಾಯಂ ನೌಕರರಾಗಿ ನಮ್ಮ ವೃತ್ತಿ ಜೀವನ ಪ್ರಾರಂಭಿಸಿದರು. ಕಾರ್ಖಾನೆಯ ಕೆಲಸದ ಜೊತೆಗೆ ಶರಣ ಸಂಸ್ಕೃತಿಯಲ್ಲಿ ಅಭಿಮಾನ ತೊರೆದು ಬಸವ ಸಮಿತಿಯ ಸಾಮಾನ್ಯ ಸದಸ್ಯರಾಗಿ, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ನಂತರ ಪ್ರಧಾನ ಕಾರ್ಯದರ್ಶಿಗಳಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಮಿತಿಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿರುತ್ತಾರೆ. ಬಸವ ಸಾಂಸ್ಕೃತಿಕ ಭವನದ ಎಲ್ಲ ಹಂತಗಳಲ್ಲಿ ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಪಸರಿಸುವ ಕನ್ನಡ ಮಿತ್ರರು ಹಾಗೂ ನವೋದಯ ಸಭಾರದ ನಿರ್ಮಾಣ, ಕನ್ನಡ ಮಿತ್ರರು ಸಂಸ್ಥೆಯ ರಾಜ್ಯೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ನಿರ್ಮಾಣ, ಸ್ತಬ್ಧಚಿತ್ರ ನಿರ್ಮಾಣ, ಸಂಸ್ಥೆಯ ಮುಂತಾದ ಹಲವು ಸಂಸ್ಥೆಯ ನಾಟಕಗಳಲ್ಲಿ ರಂಗಸಜ್ಜಿಕೆ ಮತ್ತು ನೇಪಥ್ಯ ತಜ್ಞರಾಗಿದ್ದಲ್ಲದೆ ಬಸವ ಸಮಿತಿಯ ಸಮಾರಂಭಗಳ ವೇದಿಕೆ ನಿರ್ಮಾಣ, ಯಾರು ಬಂದಿಲ್ಲ. ಕೃಪೆ ಇರಲಿ ಎಂದು ಹಾರೈಸುತ್ತಾ ಅವರ ಬಸವ ಸಮಿತಿಯು ಸೇವಾವೃತ್ತಿಗೆ ಸಲ್ಲಿಸಿದ ಸೇವೆಯನ್ನು ಗೌರವಿಸಿ ಶ್ರೀ ಮದನ ಕವಿಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ನಿರಂಜನ ಪ್ರಾಣಸ್ವರೂಪಿ ಧರ್ಮಮೂರ್ತಿ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಂಡಿರುವ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ 2025ರ ಸಂದರ್ಭದಲ್ಲಿ ಈ ಸನ್ಮಾನ ಪತ್ರ ನೀಡುವುದರ ಮೂಲಕ ಅತ್ಯಂತ ಸಂಭ್ರಮದಿಂದ ಗೌರವಿಸುತ್ತೇನೆ. KGF ಕನ್ನಡ ಸಂಘದ ಉಪಾಧ್ಯಕ್ಷರಾದ ರಾಧಾ ಡಾಕ್ಟರ್ ಪ್ರಕಾಶ್ ಅವರಿಂದ ಮಾಲಾರ್ಪಣೆ. ಆಮೇಲೆ
ಸ್ವಲ್ಪ ಈ ಕಡೆ ಮೇಡಮ್ ಮೇಡಮ್ ಮುಂದೆ ಬನ್ನಿ ಮೇಡಮ್ ಮುಂದೆ ಬನ್ನಿ. ಅನೇಕ ಕಷ್ಟ ಸುಖಗಳಲ್ಲಿ ಕೂಡ ಈ ಸಂಸ್ಥೆ ಭಾಗವಹಿಸಿ ನಮ್ಮ ಸಂಸ್ಥೆ ನಾವು ಎಲ್ಲ ಪದಾಧಿಕಾರಿಗಳು ಒಂದು ಬಸವಭವನ ನಿರ್ಮಾಣ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೇವಲ 60,000 ರೂಪಾಯಿ ನಮ್ಮ ಹಣ ಇತ್ತು. ಆದರೆ ನಮ್ಮೆಲ್ಲ ಶರಣರ ಬಯಕೆಯಂತೆ ಹಾಗೂ ಎಲ್ಲ ನಮ್ಮ ದಾನಿಗಳ ಸಹಕಾರದಿಂದ ಇವತ್ತು ಸುಮಾರು 2 ರಿಂದ 3 ಕೋಟಿ ರೂಪಾಯಿ ಭವನವನ್ನು ನಿರ್ಮಾಣ ಮಾಡಿದ್ದೆವು ನಮ್ಮ ಬಸವ ಸಂಸ್ಥೆಯ ಸಾಕ್ಷಿ. ಆದ್ದರಿಂದ ಈ 51ನೇ ವರ್ಷದಲ್ಲಿ ನಮ್ಮ ಗೆಳೆಯರನ್ನ ಶ್ರೀಮತಿ ಮಾದೇವಿಯವರನ್ನ ಸನ್ಮಾನಿಸಲಿಕ್ಕೆ ತಮ್ಮೆಲ್ಲರಿಗೂ ನಮ್ಮ ಪರವಾಗಿ ಹಾಗೂ ನಮ್ಮ ಕುಟುಂಬದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಇವತ್ತು ನಮ್ಮ ಶ್ರೀ ಬಸವ ಸಮಿತಿಯ ಸುವರ್ಣ ಮಹೋತ್ಸವದ ನೆನಪಿನ ಸಂಭ್ರಮದಲ್ಲಿದ್ದೇವೆ. ಹೋದ ವರ್ಷ ನಾವೆಲ್ಲ ತುಂಬ ಸಂಭ್ರಮದಿಂದ ಈ ಒಂದು 50 ವರ್ಷಗಳ ಒಂದು ಕಾರ್ಯಕ್ರಮ ಅತ್ಯಂತ ಸಂಭ್ರಮದಿಂದ ಮಾಡಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಒಂದು ಅತ್ಯಂತ ಒಂದು ಭಾಗವಹಿಸಲಿಕ್ಕೆ ಬಹಳ ಸುಂದರವಾಗಿತ್ತು, ಸಂತಸವಾಗಿತ್ತು. ಮಾಡಕ್ಕೆ ನನಗೆ 4 ದಶಕಗಳ ಕಾಲ ನನಗೆ ಸಿಕ್ಕಿದೆ. ಆ ಸಂದರ್ಭವನ್ನು ನಾನು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸಲಿಕ್ಕೆ ನಮ್ಮ ನಂಬಿಕೆ ನನಗಿದೆ. ಅದಕ್ಕೆ ನನಗೆ ಸದಾ ಸಹಕಾರ ನೀಡಿದ ನನ್ನ ಸಹೋದ್ಯೋಗಿಗಳು, ನನ್ನ ನನ್ನನ್ನು ಸನ್ಮಾನಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೂ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಸುಮಾರು ವರ್ಷ ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಹೋದ್ರು 1 ವಾರ ಹೋದ್ರು, ಮತ್ತೊಂದು ವಾರ ಮತ್ತೊಂದು 1 ವಾರ ಹೋದ್ರು. ಅವಾಗ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಈ ಥರ ಎಲ್ಲ ಮಾಡ್ತಾ ಜೀವನ ಮುಂದುವರಿಸ್ತಾ ಇದ್ದೆ. ನನಗೆ 2 ಮುದ್ದಿನಂತ ಮಕ್ಕಳು, ಬಂಗಾರದಂತ 2 ಸೊಸೆ ನಿಂತಿದ್ದಾರೆ. ಇವಾಗ ಹೇಳ್ತಾರೆ, ಯಾಕಮ್ಮ ನೀವು ಇದೆಲ್ಲ ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಆದ್ರೂ ನಾನು ಹಿಂದೆ ನನ್ನ ಕಷ್ಟಕ್ಕೆ ಇದೆಲ್ಲ ಸಹಾಯ ಆಗಿದೆ. ಇದು 4 ಜನರಿಗೆ ಅನ್ನ ಹಾಕೋದು ತಪ್ಪಲ್ಲ ಅಂತ ಅಂದ್ಕೊಂಡು ನಾನು ಜೀವನ ಮಾಡ್ತಾ ಇದ್ದೀನಿ. ಮತ್ತೆ ಈ ಕ್ರೀಡೆ ಬಗ್ಗೆ ಹೇಳಬೇಕಂದ್ರೆ ಮಾಸ್ಟರ್ ಅಥ್ಲೆಟಿಕ್ಸ್ ಅಂದ್ರೆ 30 ವರ್ಷ ಆದ್ಮೇಲೆ ಈ ಕ್ರೀಡೆ ಇರೋದು. ಇದು ನಮ್ಮ ಏಜ್ ಇರ್ತಕ್ಕಂಥ ಇವಾಗ ನನಗೆ 55 ವರ್ಷ. 55 ವರ್ಷ ಮೊನ್ನೆ ಫಿಲಿಪೈನ್ಸ್ ಬಂದು ನಾನು 6 ಮೀಟರ್ ಲಾಂಗ್ ಜಂಪ್, ಟ್ರಿಪಲ್ ಜಂಪ್ ಮಾಡಿದ್ದೀನಿ. ಇವಾಗ ಮುಂದಿನ ವಾರ ಕೋಲಾರದಲ್ಲಿ ಶನಿವಾರ ಭಾನುವಾರ 2 ದಿನನೂ ಕ್ರೀಡೆ ನಡೀತಾ ಇದೆ. ಮಾಸ್ಟರ್ ಅಥ್ಲೆಟಿಕ್ಸ್ ಅಂತ ಹೇಳಿ ಸುಮಾರು ಜನರಿಗೆಲ್ಲ ವಾಟ್ಸಪ್ ಅಲ್ಲೆಲ್ಲ ಹಾಕಿದೆ, ಭಾಗವಹಿಸಿದೆ. ಆರೋಗ್ಯ ಚೆನ್ನಾಗಿರುತ್ತೆ. ಇದು ಮೆಟ್ಲು ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಈಗಿನ ಜೀವನದಲ್ಲಿ ನಾವು ಯೋಗ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು ಅಂದಾಗ ಇದು ಕ್ರೀಡೆ ತುಂಬಾ ಸೂಕ್ತ ಅಂತ ಅನಿಸುತ್ತೆ. ನಮ್ಮ ವಯಸ್ಸು ಆಗಿದೆ ಅಂತ ನಾನು ಹೇಳಲ್ಲ. ಇದು 30 ವರ್ಷದಿಂದ 100 ವರ್ಷದವರೆಗೆ ಕ್ರೀಡೆ ನಡೆಯುತ್ತೆ. ಇದೇ ತಿಂಗಳು 20, 21 ಬಂದು ಕೋಲಾರದಲ್ಲಿ ನಡೀತಾ ಇದೆ. ನಮ್ಮ ಬಿಜಾಪುರ, ಬೆಳಗಾವಿ, ಗುಲ್ಬರ್ಗ ಅದವರು 100 ವರ್ಷದವರು 2 ತಾತಂದ್ರೆ ಬರ್ತಾರೆ. 10 ಕಿಲೋಮೀಟರ್, 5 ಕಿಲೋಮೀಟರ್. ಇವಾಗ ಅವರೇ ಫಸ್ಟ್ ಬರೋದು. ಯಾವಾಗಲೂ ಮಲೇಷ್ಯಾದಲ್ಲಿ ಹೋದಾಗ ಕೂಡ ಅವರೇ ಫಸ್ಟ್ ಬಂದಿದ್ದು. ಯಾರು 90 ಮೇಲೆ ಯಾರು ಸ್ಪೋರ್ಟ್ಸ್ ಆಡಲ್ಲ ಅಂತ ಹೇಳ್ತಾರೆ. ಆದ್ರೆ ಅದು ಜೋಳದ ರೊಟ್ಟಿ ಮಹಿಮೆ ಏನೋ ಗೊತ್ತಿಲ್ಲ. 10 ಕಿಲೋಮೀಟರ್ 7 ಜನ ಹುಡುಗರು ಓಡ್ತಾರೆ ಅಂದ್ರೆ ಅದಕ್ಕೆ ನನ್ನ ಆಸೆ, ನಮ್ಮೆಲ್ಲ ಅಣ್ಣಂದಿರು, ಬಸವ ಸಮಿತಿ ಅಕ್ಕಿನ ಬಳಗದವರು ಅಲ್ಲಿ ನೋಡಕ್ಕೆ ಅಂದ್ರೆ ನಾನು ಒಂದು ಕಮಿಟಿ ಇದ್ದೀನಿ. ನೋಡೋ ವ್ಯವಸ್ಥೆ ಅಥವಾ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ನಾವು ಮಾಡದೇ ಇದ್ರು ನಾವು ಮಾಡೋದನ್ನ ನೋಡಕ್ಕಾದ್ರೂ ಬನ್ನಿ ಅಂತ ನಾನು ಎಲ್ಲರೂ ಹತ್ರ ಕೇಳ್ಕೊಳ್ತೀನಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಸ್ಪೋರ್ಟ್ಸ್ ಇರೋದು. ಬೆಳಗ್ಗೆ ಟಿಫನು, ಮಧ್ಯಾಹ್ನ ಊಟ, ರಾತ್ರಿ ಊಟ ಇದೆ. ವಿಶ್ವೇಶ್ವರಯ್ಯ ಸ್ಟೇಡಿಯಂ ಕೋಲಾರಲ್ಲಿದೆ, ಅಂತರಗಂಗೆ ರಸ್ತೆಯಲ್ಲಿ ಇರೋದು. ಎಲ್ಲರೂ ದಯವಿಟ್ಟು ಬನ್ನಿ. ಮುಂದಿನ ಸಲ ನಾನೇ ಎಲ್ಲರನ್ನೂ ಆಯ್ಕೆ ಮಾಡಿಕೊಂಡು ಈ ಹೆಲ್ತ್ ಬಗ್ಗೆ ಆಗಲಿ, ನಮ್ಮ ಇದ್ರ ಬಗ್ಗೆ ಆಗಲಿ ಸ್ಪೋರ್ಟ್ಸ್ ಅನ್ನ ಆಡಿ ಅಂತ ಹೇಳ್ಕೊಳ್ತೀನಿ.
ಮತ್ತೆ ನನ್ನ ಇಷ್ಟು ಎಲ್ಲರೂ ನಮ್ಮ ಅಕ್ಕನ ಬಳಗದವರು, ಅಣ್ಣನ ಬಳಗದವರು ನನ್ನ ಸನ್ಮಾನಿಸಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದು, ನಾನು ಕಷ್ಟದಲ್ಲಿರುವಾಗ ನಮ್ಮ ಬಸವ ಸಮಿತಿ ಅಕ್ಕನ ಬಳಗನೇ ನನಗೆ ಸಹಾಯ ಮಾಡಿರೋದು. ನನ್ನ 2 ಮಕ್ಕಳನ್ನು ಮದುವೆ ಮಾಡಬೇಕಾದ್ರೂ ನಮ್ಮ ನೆಂಟರು ನನಗೆ ಯಾರೋ ಸಹಾಯ ಮಾಡಲಿಲ್ಲಂದ್ರೂ ಕೂಡ ನಮ್ಮ ಬಸವ ಸಮಿತಿ ಅಕ್ಕನ ಬಳಗ ಎಲ್ಲರೂ ಮುಂದೆ ನಿಂತು ನಮ್ಮ ಮಕ್ಕಳ ಮದುವೆಯನ್ನು ಮಾಡಿದ್ರು. ಇದೇ ನನ್ನ ಕುಟುಂಬ, ಇದೇ ನಮ್ದಂತ ನಾನು ತಿಳ್ಕೊಂಡಿದ್ದೀನಿ. ನನಗೆ ಹಾಸ್ಪಿಟ್ಲಲ್ಲಿ ಇದ್ರು ಗಾಡಿ ಓಡ್ಸಕ್ಕೆ ಬರ್ತಿರ್ಲಿಲ್ಲ. ಎಲ್ಲ ನಮ್ಮ ಅಣ್ಣಂದಿರು ಕರ್ಕೊಂಡೋಗಿ ನನ್ನ ಬಿಡ್ತಾ ಇದ್ರು ಹಾಸ್ಪಿಟ್ಲ್ಗೆಲ್ಲ. ಅದು ಇನ್ನೊಂದು ಹೆಣ್ಮಕ್ಳಿಗೆ ಕಷ್ಟ ಆಗಬಾರ್ದು ಅಂತ ಮಹಿಳಾ ಸಂಘದಲ್ಲಿ ಪ್ರೆಸಿಡೆಂಟ್ ಆಗಿ 250 ಜನರಿಗೆ 2 ವೀಲರ್ ಓಡಿಸೋದು ಕಲಿಸ್ಕೊಟ್ಟಿದ್ದೀನಿ. ಅವರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ನಂತರ ಕಷ್ಟ ಆಗಬಾರ್ದು ಅಂತ ಒಂದು 200 ಜನರಿಗೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿಸಿ ಅವ್ರಿಗೆ ಅವರವರೇ ಓನಾಗಿ ಇದನ್ನ ತಕೊಳ್ಳಿ, ಬ್ಯೂಟಿಷಿಯನ್ ಕೋರ್ಸ್ ಮಾಡಲಿ ಅಂತ ಅಂದ್ಬಿಟ್ಟು ಒಂದು ನನ್ನ ಕೈಲಾದ ಸಹಾಯ ಮಾಡ್ತಾ ಇದ್ದೀನಿ. ನನಗೆ ಯಾರು ದುಡ್ಡು ಸಹಾಯ ನಾನು ಯಾರಿಗೂ ಮಾಡದೇ ಇದ್ರು ಕೂಡ ನನಗೆ ತುಂಬಾ ಜನ ಸಹಾಯ ಮಾಡಿದ್ದಾರೆ. ನಾನು ಮಲೇಷಿಯಾ, ಫಿಲಿಪೈನ್ಸು, ಶ್ರೀಲಂಕಾ ಎಲ್ಲ ಹೋಗ್ಬೇಕಾದ್ರೆ ನಮ್ಮ ಅಕ್ಕನ ಬಳಗದವರು, ನಮ್ಮ ಬಸವ ಸಮಿತಿ ಅಣ್ಣನ ಬಳಗದವರು ನನಗೆ ದುಡ್ಡಿನ ಸಹಾಯ ಆಗಲಿ, ಅವರ ಆಶೀರ್ವಾದ ಆಗಲಿ ತುಂಬ ಇರೋದ್ರಿಂದ ನಾನು ಇಷ್ಟೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಅನ್ಕೋತೀನಿ ನಾನು. ಯಾಕಂದ್ರೆ ಯಾರು ಇಲ್ಲಿ ಬೆಂಬಲ ಇಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಇನ್ನೊಂದ್ಸಲ ನಮ್ಮ ಅಣ್ಣನ ಬಳಗಕ್ಕೆ ಮತ್ತು ಅಕ್ಕನ ಬಳಗದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನ್ನ ಕಷ್ಟನೇ ಹೇಳ್ಕೊಂಡು ಅಂತ ಯಾರು ತಪ್ಪು ತಿಳ್ಕೋಬೇಡಿ. ಆದ್ರೆ ಒಂದು ಹೆಣ್ಣು ಹಿಂದೆ ಬೆಂಬಲ ಅಂದ್ರೆ ಮುಂದೆ ಬರ್ಬೇಕಂದ್ರೆ ನಮ್ಮ ಅಣ್ಣನ ಬಳಗದವರು, ನಮ್ಮ ಅಕ್ಕನ ಬಳಗದವರು ಸಹಾಯ ಇರೋದ್ರಿಂದ ನಾನು ಇಷ್ಟರ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯ ಆಯ್ತು ಅಂತ ತಿಳ್ಕೊಳ್ತೀನಿ. ಎಲ್ಲರಿಗೂ ಧನ್ಯವಾದ. ಸನ್ಮಾನಿತರ ನುಡಿಗಳ ಸಂದರ್ಭದಲ್ಲಿ ತಮ್ಮ ಅನುಭವ, ಸೇವಾನುಭವ ಮತ್ತು ಆತ್ಮೀಯತೆಯಿಂದ ಅತ್ಯಂತ ಸಾರ್ಥಕವಾಗಿ ಮಾತನಾಡಿದ ಶರಣೆ ಮಾದೇವಿ ಪಾಟೀಲ್ ಅವರಿಗೆ ಬಸವ ಸಮಿತಿ ಮತ್ತು ಅಕ್ಕನ ಬಳಗದ ಪರವಾಗಿ ನಮ್ಮ ಹಿರಿಯ ಬಸವ ಸಮಿತಿಯವರು ಇವತ್ತು ಬಸವ ಜಯಂತ್ಯೋತ್ಸವವನ್ನು ಆಚರಿಸುತ್ತಿರುವುದು, ಅದರಲ್ಲಿ ನಾನು ಕೂಡ ಪಾಲ್ಗೊಂಡಿರೋದು ನನಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯ. ನಿಜವಾದ ಬಸವ ಜಯಂತ್ಯೋತ್ಸವ ಅಥವಾ ಬಸವಣ್ಣವರ ಕೆಲವರು ಹೇಳಬೇಕಂದ್ರೆ ಕಾಯಕ ಕೈಲಾಸ, ಅದೊಂದು ಎಲ್ಲರೂ ನೆನಪಿಟ್ಕೋಬೇಕು. ಇನ್ನೊಂದು ವಿಷಯ, ನಾನು ನಮ್ಮ ಹಳೆಯ ಬೆಂಗಳೂರಿನ ಬಸವ ಸಮಿತಿ ಕಾರ್ಯಕ್ರಮದ ಇದನ್ನೇ ಹೇಳಿದ್ದೆ. ಬಹುಶಃ ಮನುಷ್ಯ ಏನಪ್ಪ ಅಂದರೆ ಇನ್ನೊಂದು ವಚನ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಕಣ್ಣಲ್ಲಿ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ, ಇದರ ಅಳಿಯಲು ಬೇಡ, ಇದು ಅಂತರದ ಶ್ರುತಿ, ಇದೇ ಬಹಿರಂಗ ಶ್ರುತಿ. ಈ ಒಂದು 4-5 ಒಂದು ಪದಗಳಲ್ಲಿ ಇರ್ತಕ್ಕಂಥ ಅರ್ಥ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಜವಾಗಿಯೂ ಒಂದು 12ನೇ ಶತಮಾನದಲ್ಲಿ ನಮ್ಮ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದಂತಹ ಬಸವಣ್ಣನಿಗೆ ನಾವು ನಿಜವಾದ ಗೌರವ ಕೊಟ್ಟ ಹಾಗೆ. ಸೊ ಯಾವುದೋ ಒಂದು ಏನೇ ಇರೋದು ಕೂಡ ಇವೆಲ್ಲ ತಾತ್ಕಾಲಿಕ. ಬಹುಶಃ ನಮ್ಮೆಲ್ಲರಿಗೂ ಬೇಕಾಗಿರೋದು ಏನಂದರೆ ಈ ಒಂದು ಸಮಾಜದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿನೇ ಇರ್ಬೋದು, ಪ್ರಧಾನಮಂತ್ರಿ, ಇನ್ನೊಬ್ಬರು ಯಾರೋ ದೊಡ್ಡ ಪೋಸ್ಟ್ನಲ್ಲೇ ಇರ್ಬೋದು, ಅವೆಲ್ಲ ತಾತ್ಕಾಲಿಕ. ಯಾವುದು ಪ್ರಮುಖ ಅಂದರೆ ನಾವು ಒಬ್ಬ ಸಾಮಾನ್ಯ ಮನುಷ್ಯನ ಜೊತೆಗೆ ಬೆರೆತು ಬಾಳುವುದೇ ಜೀವನ. ಈ ಒಂದು ಸಣ್ಣ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಕ್ತಿ ಭಂಡಾರಿ ಬಸವಣ್ಣನವರ ಒಂದು ಪ್ರಪಾಶವಾದಕ್ಕೆ ನಾವೆಲ್ಲರೂ ಹೊರಡೋಣ. 12ನೇ ಶತಮಾನದ ಶಿವಶರಣರಲ್ಲಿ ಬಸವಣ್ಣನವರು ಮಹಾನ್ ಕ್ರಾಂತಿಕಾರಿ ಸಮಾಜ ಸುಧಾರಕರಾಗಿದ್ದರು ಎಂದರೆ ಉತ್ಪ್ರೇಕ್ಷೆಯಾಗಲಾರದು. ಮಾನವೀಯತೆಯ ಪ್ರತಿಪಾದಕರು ಮತ್ತು ಆರಾಧಕರಾಗಿದ್ದ ಇವರು ಹಿಂಸೆ, ವರ್ಗಭೇದ, ಬಣ್ಣಭೇದ, ಜಾತಿ ಭೇದ, ಲಿಂಗಭೇದ ಮತ್ತು ವಯಸ್ಸಿನ ಭೇದಗಳನ್ನು ತಿರಸ್ಕರಿಸಿದರು. ಇವರ ಅಭಿಪ್ರಾಯದಲ್ಲಿ ಮಾನವೀಯತೆಗಿಂತ ಮಿಗಿಲಾದ ಧರ್ಮ ಬೇರೊಂದಿಲ್ಲ. ಧರ್ಮವು ಮನುಷ್ಯನನ್ನು ದೈವ ಪುರುಷನಂತೆ ಮಾಡಬೇಕೇ ಹೊರತು ಕ್ರೂರ ಮೃಗದಂತೆ ಮಾಡಬಾರದು. ಆದರೆ ದುರದೃಷ್ಟವಶ ಪ್ರಸ್ತುತ ಸಮಾಜದಲ್ಲಿ ಧರ್ಮದ ಆಧಾರದ ಮೇಲೆ ಒಡಕುಗಳು ಉಂಟಾಗಿ
ಜನರ ಮಾನವೀಯತೆಯನ್ನು ಮರೆತು ಕಾದಾಡುತ್ತಿದ್ದಾನೆ. ವಚನ ಗಾಯನ ಬಹುಮಾನ ವಿತರಣೆ ಕಾರ್ಯಕ್ರಮವಿರುತ್ತದೆ ಹಾಗೂ ಸ್ವೀಕರಿಸಿ ನಮ್ಮೆಲ್ಲರ ಮನಸ್ಸಿಗೆ ಸಂತೋಷ ಮತ್ತು ಪ್ರೇರಣೆಯಿಂದ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯಲ್ಲೂ ಹೊಸ ಗೌರವಾರ್ಪಣೆ ಸ್ವೀಕರಿಸಿದ ಬಸವ ತುಂಬ ಧನ್ಯವಾದಗಳು ಹಾಗೂ ಕಾರ್ಯಕ್ರಮದಲ್ಲಿ ತಮ್ಮ ಪೂಜೆಗೂ ಜನರಿಗೂ ಬಸವ ಸಮಿತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಇನ್ನೊಂದು ನಮ್ಮ ಬಸವ ಸಮಿತಿ ಹಿರಿಯ ಶರಣರಾದ ಗೌರವಾರ್ಪಣೆ ಅತ್ತ ಬಲ್ಲಡೆ ನೀವು ಕೇಳಿರಿ, ಇತ್ತ ಬಲ್ಲಡೆ ನೀವು ಹೇಳಿರಿ, ಬಸವ 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 ಎಂದು ಭಜನ ಕೆರೆಯದ ಭಕ್ತಿ ಶೋಣಕಣ ಕರಿದೇವರ ದೇವ. KGFನ ಬೆಮನಗರದಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಬಸವ ಸಮಿತಿಯ ಶೀರ್ಷಿಕೆ ಅಡಿಯಲ್ಲಿ ಈ ದಿವಸ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಮಹೋತ್ಸವದ ಶುಭ ಪವಿತ್ರ ಕಾರ್ಯಕ್ರಮವನ್ನು ವೃಕ್ಷಮಾತೆ ಪದ್ಮಶ್ರೀ ಡಾಕ್ಟರ್ ಸಾಲುಮರದ ತಿಮ್ಮಪ್ಪನವರ ವೇದಿಕೆ ಮೇಲೆ ಬೆಮಲ್ ಕಲಾಕ್ಷೇತ್ರದಲ್ಲಿ ಬೆಮಲ್ನಗರದಲ್ಲಿ ಏರ್ಪಡಿಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯ ಉತ್ಸವ ಕಾರ್ಯಕ್ರಮ ಇವತ್ತು ಆಚರಣೆ ನಮ್ಮ KGFನ ಬಸವ ಸಮಿತಿಯಿಂದ ನಡೀತಿರ್ತಕ್ಕಂಥ ತುಂಬ ಸಂತೋಷ ತಂದಿದೆ. ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ, ಶ್ರದ್ಧೆ, ಸಮಾಧಾನ ಇದನ್ನು ನೋಡಿ ತುಂಬ ತುಂಬ ಖುಷಿಯಾಗಿದೆ. ಅದಕ್ಕೆ ಬಸವಣ್ಣ ಹೇಳೋದು ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ಹೋಗ್ತೀವಿ. ಎಲ್ಲರೂ ಸುದ ಹರಿಕಾಲವನ್ನು ಕಾಣಬೇಕು, ಎಲ್ಲರೂ ಸಹ ಧರ್ಮದ ಬೀಜವನ್ನು ಬಿತ್ತಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಪ್ರಭಾಕರಣ್ಣ 1973 ಈ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಹುಟ್ಟಾಕಂಥ ಸಂಸ್ಥೆ ಸುದೀರ್ಘವಾದಂಥ 50 ವರ್ಷಗಳ ಕಾಲ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಏಕೆಂದರೆ ನಾನಾ ಮನಸ್ಸುಗಳು, ನಾನಾ ವಿಚಾರಗಳಿರ್ತಕ್ಕಂಥ ಜನಗಳ ಮಧ್ಯೆ ಒಂದು ಸಂಸ್ಥೆ 50 ವರ್ಷದ ದಾಪುಗಾಲನ್ನು ಹಾಕಿದೆ ಅಂತಂದ್ರೆ ನಾವೆಲ್ಲರೂ ಸಹ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಜಗಜ್ಯೋತಿ ಬಸವೇಶ್ವರ ಆಶೀರ್ವಾದವೇ ಇದಕ್ಕೆ ಕಾರಣ ಅಂತಕ್ಕಂಥ ನಾವು ಪ್ರಬಲವಾದ ನಂಬಿಕೆಯನ್ನು ಇಟ್ಕೊಂಡು ಹಾಗೆ ಒಬ್ಬ ವಿಜ್ಞಾನಿ ನೋಡಿದಾಗ ಅನಿಸುತ್ತೆ ಅಂದರೆ ನಾನು ಸಹ ಅವರ ಸಂಶೋಧನೆಯ ವಿದ್ಯಾರ್ಥಿ ಆಗಿರಬೇಕಾಗಿತ್ತು ಅಂತ ಅನಿಸುತ್ತೆ. ಹಾಗೆ ಒಬ್ಬ ವೀರ ಯೋಧನನ್ನು ನೋಡಿದ್ರು. ನಮ್ಮ ತ್ಯಾಗ ಮತ್ತು ನಿಸ್ವಾರ್ಥ ಸೇವೆ ತುಂಬ ಕಡಿಮೆ ಅಂತ ಅನಿಸುತ್ತೆ. ಒಬ್ಬ ವೀರ ಯೋಧನನ್ನು ನೋಡಿದಾಗ, ಆ ವೀರ ಯೋಧ ಮಾಡ್ತಕ್ಕಂಥ ಕಾಯ್ತಕ್ಕಂಥ ಕೆಲಸವನ್ನು ನೋಡಿದಾಗ, ಯುದ್ಧವನ್ನ ದೇಶದ ರಕ್ಷಣೆಯನ್ನು ಮಾಡ್ತಕ್ಕಂಥ ಸೇವೆ ನೋಡಿದಾಗ ನಮ್ಮ ಸೇವೆಗಳು ತುಂಬ ಅತ್ಯಲ್ಪ ಅಂತ ಅನಿಸುತ್ತೆ. ಹಾಗೆ ಬಸವಣ್ಣ ನೋಡಿದಾಗ ಏನಿಸುತ್ತೆ, ಒಂದಷ್ಟು ಸಮಾನತೆ, ಒಂದಷ್ಟು ಭಕ್ತಿ, ಒಂದಷ್ಟು ಜ್ಞಾನ, ಒಂದಷ್ಟು ಧರ್ಮದ ಜಯ, ಇದೆಲ್ಲ ಬೇಕು ಅಂತ ಅನಿಸುತ್ತೆ ಬಸವಣ್ಣನ ವಿಚಾರವನ್ನ ತೆಗೆದುಕೊಂಡಾಗ. ಹಂಗಾಗಿ
ನಾವಿವತ್ತು ಕೇವಲ KGF ಅಲ್ಲ, ಕರ್ನಾಟಕ ರಾಜ್ಯಾದ್ಯಂತ ದೇಶಾದ್ಯಂತ ವಿದೇಶಿಗಳು ಸಹ ಬಸವ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡ್ತಿರ್ತಕ್ಕಂಥದ್ದು 21ನೇ ಶತಮಾನದಲ್ಲಿ ಅದು ಪ್ರಸ್ತುತ ಅಂತಕ್ಕಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರಬೇಕಾಗ್ತದೆ. ಆದರೆ ಎಲ್ಲರಿಗೂ ಸೇರ್ತಕ್ಕಂಥ ಸಬೂತನ್ನು ದಯವಿಟ್ಟು ತಮ್ಮೆಲ್ಲರಲ್ಲಿ